ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘ ಕಲಬುರಗಿ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಯಾದ ಶ್ರೀಮತಿ ಗೌರಮ್ಮ ಎಸ್ ಗತ್ರಗ ಸೀನಿಯರ್ PHCO ಅಫ್ಜಲ್ಪುರ್ ಅವರ ಮಗಳಾದ ಅಕ್ಷತಾ ಅವರ ಹುಟ್ಟುಹಬ್ಬ ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡಲಾಗಿದೆ. ನೆಮ್ಮದಿ ಓಲ್ಡ್ ಏಜ್ ಶಿವಸಾಯಿನಗರ್ ಕಲಬುರಗಿಯಲ್ಲಿ ಹಿರಿಯರೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ದುಂದು ವೆಚ್ಚ, ಆಡಂಬರ ಶೋಕಿ, ಪಬ್ಬು ಬಾರು ಎಂದು ಹುಟ್ಟುಹಬ್ಬ ಆಚರಿಸುವ ಈಗಿನ ಕಾಲದಲ್ಲಿ ಅಕ್ಷತಾ ಅವರ ಆಶಯದಂತೆ ಹಿರಿಯರೊಂದಿಗೆ ವೃದ್ಧಾಶ್ರಮದಲ್ಲಿ ಅವರಿಗೆ ರೇಷನ್, ಸಿಹಿ ತಿಂಡು, ಹಣ್ಣು ವಿತರಣೆ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ನಂದಿನಿ ಸನ್ಬಾಳ್ ರಾಜ್ಯ ಉಪಾಧ್ಯಕ್ಷರು ಹಾಗೂ ಕಲಬುರಗಿ ಜಿಲ್ಲಾಧ್ಯಕ್ಷರು ಸವಿತಾ ಬಿ ನಾಶಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಕೇದಾರ್ನಾಥ್ ಸಂಸ್ಥಾಪಕರು, ಕಾಯಕ ಯೋಗಿ ಸೇವಾ ಸಂಸ್ಥೆ, ಸುರೇಂದ್ರ ಸನ್ಬಾಳ್ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಎಲ್ಲರಿಗೂ ನಮಸ್ಕಾರ. ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಕಲಬುರಗಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದಂತಹ ಶ್ರೀಮತಿ ಗೌರಮ್ಮ ಇವರ ಒಂದು ಮಗಳಾದ ಅಕ್ಷತಾ ಅವರ ಹುಟ್ಟುಹಬ್ಬವನ್ನು ಒಂದು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬವನ್ನಾಗಿ ಆಚರಣೆ ಮಾಡಬೇಕನ್ನೋ ಒಂದು ಮಹದಾಸೆಯಿಂದ ಇವತ್ತು ನಾವು
ನೆಮ್ಮದಿ ಓಲ್ಡ್ ಏಜ್ ಹೋಮ್ಗೆ ಬಂದಿದ್ದೀವಿ. ಇದು ಶಿವನಗರ ಕಲಬುರಗಿಯಲ್ಲಿದೆ. ಮಗಳ ಒಂದು ಹುಟ್ಟುಹಬ್ಬವನ್ನು ನಾವು ದುಂದು ವೆಚ್ಚ ಮಾಡದೆ, ಹಣಕಾಸಿನ ಒಂದು ವ್ಯರ್ಥ ಆಗದಂತೆ, ಅದಕ್ಕೆ ಒಂದು ಅರ್ಥ ಬರಲಿ, ಈ ಒಂದು ಹುಟ್ಟುಹಬ್ಬದ ದಿನ ಒಂದು ಸಾರ್ಥಕತೆಯನ್ನು ಕಾಣಲಿ ಅನ್ನುವ ಒಂದು ಉದ್ದೇಶದಿಂದ ನಮ್ಮ ಸರ್ಕಾರಿ ಮಹಿಳಾ ನೌಕರರ ಸಂಘದ ಹಿರಿಯ ಸಂಘಟನಾ ಕಾರ್ಯದರ್ಶಿಗಳು ಗೌರಮ್ಮ ಮೇಡಮ್ ಅವರು, ಸೀನಿಯರ್ PHCO THO ಆಫೀಸ್ ಅಫ್ಜಲ್ಪುರ್ ಇವರ ಮಗಳ ಒಂದು ಹುಟ್ಟುಹಬ್ಬವನ್ನು ನಾವು ಇಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅನ್ನೋ ಒಂದು ಅವ್ರದ್ದು ಆಸೆ ಇತ್ತು. ಮಗಳ ಒಂದು ಅನುಪಸ್ಥಿತಿಯಲ್ಲಿ ಮಗಳು ರಾಯಚೂರಿನಲ್ಲಿದ್ದರೂ ಕೂಡ ತನ್ನ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಈ ಒಂದು ಹಿರಿಯರೊಂದಿಗೆ ಆಶ್ರಮದಲ್ಲಿ ಮಾಡುವ ಒಂದು ಆಸೆಯನ್ನು ತೋರಿದ್ದು ನಿಜವಾಗ್ಲೂ ಒಂದು ಹೆಣ್ಣು ಮಗಳಲ್ಲಿರುವಂತಹ ಒಂದು ಕರುಣಾ ಭಾವನೆ ಹಾಗೂ ಅವರ ಒಂದು ಸೇವಾ ಮನೋಭಾವನೆಗೆ ನಾವು ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ದೇವರು ಅವಳಿಗೆ ಒಳ್ಳೆಯ ಆರೋಗ್ಯ ಆಶೀರ್ವಾದ, ಅವರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಆಶೀರ್ವದಿಸಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಈ ಒಂದು ಅರ್ಥಪೂರ್ಣವಾದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಆಶ್ರಮದವರಿಗೂ ಹಾಗೂ ಗೌರಮ್ಮ ಮೇಡಮ್ ಹಾಗೂ ಅವರ ಮುದ್ದು ಮಗಳಿಗೂ ಕೂಡ ನಾವು ತುಂಬ ಧನ್ಯವಾದವನ್ನು ಹೇಳ್ತೇವೆ. ಮುಂದಿನ ದಿನಗಳಲ್ಲಿ ಕೂಡ ನಾವು ದುಂದು ವೆಚ್ಚ ಮಾಡದೆ ಪ್ರತಿಯೊಂದು ಜನ್ಮದಿನದ ಒಂದು ಅರ್ಥಪೂರ್ಣವಾದಂಥ ಒಂದು ಆಚರಣೆಯನ್ನು ನಾವು ಈ ರೀತಿ ನಿರಾಶ್ರಿತರ ಆಶ್ರಮದಲ್ಲಿ ಹಾಗೂ ನಿರ್ಗತಿಕರ ಆಶ್ರಮದಲ್ಲಿ ಹಾಗೂ ವೃದ್ಧಾಶ್ರಮದಲ್ಲಿ ಮಾಡಿದಾಗ ನಮ್ಮ ಹಿರಿಯ ಜೀವಿಗಳಿಗೂ ಕೂಡ ಒಂದು ಖುಷಿಯ ವಿಚಾರ ಹಾಗೂ ನೆಮ್ಮದಿಯನ್ನು ಸಿಗುತ್ತದೆ ಅನ್ನುವಂಥ ಮಾತನ್ನು ಹೇಳುತ್ತಾ ನಮ್ಮ ಮಹಿಳಾ ನೌಕರರ ಸಂಘದ ಪರವಾಗಿ ಮತ್ತೊಮ್ಮೆ ಅಕ್ಷತಾ ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತೇನೆ. ನಾನು ನಂದಿನಿ ಸನ್ಬಾಲ್, ರಾಜ್ಯ ಉಪಾಧ್ಯಕ್ಷರು ಹಾಗೂ ಕಲಬುರಗಿ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘ ಜಿಲ್ಲಾ ಘಟಕ ಕಲಬುರಗಿ. ಎಲ್ರಿಗೂ ನಮಸ್ಕಾರ. ಇಂದು ನಾವು ಒಂದು ವಿಶೇಷ ದಿನದ ಸಂದರ್ಭದಲ್ಲಿ ಇವತ್ತು ನೆಮ್ಮದಿಯ ಓಲ್ಡ್ ಏಜ್ ಕೇಂದ್ರದಲ್ಲಿ ನಾವು ಉಪಸ್ಥಿತರಿರುವ ಉದ್ದೇಶ ಏನಂತಂದರೆ, ಹುಟ್ಟು ಮತ್ತು ಸಾವಿನ ನಡುವಿನ ಒಂದು ಚಿಕ್ಕ ಅಂತರವೇ ಬದುಕು ಅಂತ ಹೇಳಲಾಗ್ತದೆ. ಆ ಬದುಕು ನಾವು ಹೇಗೆ ಕಳೆದರೂ ಅದು ಕಳೆದು ಹೋಗುತ್ತೆ, ಆದರೆ ಅದನ್ನು ಅರ್ಥಪೂರ್ಣವಾಗಿ ಕಳೆಯುವುದು ಬಹಳ ಮಹತ್ವ ಅಂತ ಅನಿಸುತ್ತದೆ. ಹಾಗಾಗಿ ಬರ್ತ್ಡೇ ಅನ್ನೋದು ಕೇವಲ ಒಂದು ದಿನದ ಆಚರಣೆ ಆಗಿರದೆ ಮತ್ತು ವಯಸ್ಸಾಗುವುದು ಆಗಿರಬಾರ್ದು, ಅದು ಒಂದು ಮಹತ್ವದ ಒಂದು ಉದಾಹರಣೆ ಆಗಬೇಕು ಅನ್ನೋ ದೃಷ್ಟಿಕೋನದಿಂದ ಇಂದು ನಾವೆಲ್ಲ ಗೌರಮ್ಮ ಮೇಡಮ್ ಅವರ ಮಗಳಾದಂಥ ಅಕ್ಷತಳ ಒಂದು ಬರ್ತ್ಡೇಯನ್ನು ನಾವು ಈ ಒಂದು ಆಶ್ರಮದಲ್ಲಿ ಆಚರಿಸ್ತಾ ಇದ್ದೇವೆ. ವಿಷಯ ಏನಂತಂದರೆ, ಇಲ್ಲಿರುವಂತಹ ಹಿರಿಯರು ಅಂತ ನಾನು ಭಾವಿಸ್ತೇನೆ. ಹಿರಿಯರು, ತಂದೆ ತಾಯಿಗಳು ಇಲ್ಲಿ ಇದ್ದಾರೆ. ಇವರು ಆ್ಯಕ್ಚುಲಿ ನಮಗೆ ಒಂದು ಸಂಪತ್ತು. ಆ ಸಂಪತ್ತನ್ನು ನಾವು ಪರಿಗಣಿಸದೆ ಅವರನ್ನು ಒಂದು ಭಾರವಾಗಿ ಪರಿಗಣಿಸಿ ಇಂಥ ಆಶ್ರಮಗಳ ಒಂದು ಸ್ಥಾಪನೆಗೆ ಕಾರಣ ಆಗ್ತಿರೋದು ನಿಜಕ್ಕೂ ಒಂದು ನೋವು. ಆದರೆ ಇನ್ನೊಂದು, ಅವರು ಪುಣ್ಯವಂತರಿ ಅಂತ ಹೇಳ್ಬೋದು. ಯಾವುದೇ ಒಂದು ಅಂಡರ್ನಲ್ಲಿ ಇರಲಾರ್ದೇ ತಮ್ಮದೇ ಆದಂತಹ ಸುಂದರ ಬದುಕನ್ನು ಮುಕ್ತವಾಗಿ ಇಲ್ಲಿ ಬದುಕ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ಅಭಿನಂದಿಸ್ತಾ, ಹಾಗೂ ಈ ಒಂದು ವಿಶೇಷ ದಿನದಿಂದ ನಾವೆಲ್ಲರೂ ಸೇರಿದ್ದೇವೆ. ಆ ಮಗಳಿಗೆ ಒಂದು ದೇವರು ಆಯುಷ್ಯ, ಆರೋಗ್ಯ ಮತ್ತು ತನ್ನ ಜೀವನದ ಗುರಿ ಮತ್ತು ಕನಸನ್ನು ಮುಟ್ಲಿ ಅಂತ ಎಲ್ಲ ಹಿರಿಯರ ಆಶೀರ್ವಾದ ಅವಳೊಂದಿಗೆ ಇರುತ್ತದೆ. ತಾವೆಲ್ಲ ಸಹಕರಿಸಿದ್ದಕ್ಕಾಗಿ ಇಲ್ಲಿರುವಂಥ ಎಲ್ಲ ಗುರು ಹಿರಿಯರಿಗೆ ಮತ್ತೊಮ್ಮೆ ನಾನು ನಮಿಸ್ತಾ ಮತ್ತು ಹುಟ್ಟುಹಬ್ಬ ಆಚರಿಸ್ತಾ ಇರುವಂಥ ಅಕ್ಷತೆಗೆ ಅಭಿನಂದಿಸ್ತಾ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಸಮೂಹ ಮಾಧ್ಯಮದವರಿಗೂ ನಾನು ಹೃದಯ ತುಂಬಿದ ಅಭಿನಂದನೆ, ವಂದನೆಯನ್ನು ಹೇಳ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು ರೀ. ನನ್ನ ಮಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹೇಳುತ್ತಾ ಎಲ್ಲರಿಗೂ ನಮಸ್ಕಾರಗಳು. ದೇವರ ಕೃಪೆ, ಹಿರಿಯರ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ. ನಮ್ಮ ನೆಮ್ಮದಿ ವೃದ್ಧಾಶ್ರಮದ ಎಲ್ಲರ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.